ಆಗುತ್ತೆ. ಆ ಸಮಯದಲ್ಲಿ ಅವ್ರು ಏನಾಗುತ್ತೆ ಅಂದ್ರೆ ಹೆಣ್ಣು ಗಂಡಿಗೆ ನಾವಿಬ್ರು ಒಂದೇ, ನಾವು ಬೇರೆ ಅಲ್ಲ, ಜೀವನ ಪರ್ಯಂತ ಹಿಂಗೆ ಇರಬೇಕು, ಒಂದಾಗಿರ್ಬೇಕು ಅಂತೇಳಿ ಅವರಿಗೆ ಆ ಸಮಯದಲ್ಲಿ ಅವರ ಮನಸ್ಸು ಒಪ್ಕೊಳ್ಳುತ್ತೆ. ಯಾರ ಮನಸ್ಸು ಒಪ್ಕೊಳ್ಳುತ್ತೋ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕಾಗಿ ಮನಸ್ಸನ್ನ ಒಂದಾಗಿಸುವಂತ ಅಜ್ಜರಿಗಳ ಶಾಸ್ತ್ರ ಆಯ್ತು. ತದನಂತರ ಇದೀಗ ನಮ್ಮದಲ್ಲ ಅಂತೇಳಿ ಅಲ್ವಾ, ಸಾಲ ಕೊಟ್ರೆ ಬಿಡ್ತೀವಿ, ನಾವು ಮನೆ ಹತ್ರ ಕುಂತ್ಕೊಳ್ತೀವಿ, ನಾನು ವಸೂಲು ಮಾಡ್ತೀವಿ, ಕೊಡು ನಂದು, ನಾನು ಕೊಟ್ಟಿದ್ದೀನಿ, ಅವ್ರು ಕೊಟ್ಟೆ, ಬಡ್ಡಿ ಸಮಯ ಕೊಟ್ಬಿಡ್ಬೇಕು ಇವಾಗ, ಇಲ್ಲ ಅಂದ್ರೆ ಬಿಡಲ್ಲ ನಾನು ಅಂತೇಳಿ. ಅದೇ ದಾನ ಕೊಟ್ರೆ ಅದು ನಂದಲ್ಲ, ಇವತ್ತು ಕೊಡ್ತಾ ಇದ್ದೀನಿ, ಇನ್ನು ಜೀವನ ಪರ್ಯಂತ ಇದು ನಂದು ಅಲ್ಲವೇ ಅಲ್ಲ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಇಷ್ಟು ದಿವಸ ನನಗೆ ಸಂಬಂಧಪಟ್ಟಿತ್ತು, ಇನ್ನು ನಂದಲ್ಲ ಅಂತೇಳಿ. ಅಂದ್ರೆ ಕನ್ಯಾದಾನ ಅಂತೇಳಿ, ಅಂದ್ರೆ ಕನ್ಯಾದಾನ ಕೊಟ್ಟಿದ್ದು ನಮ್ದಲ್ಲ ಅಂತೇಳಿ. ಆ ಹುಡುಗರಿಗೆ ಮಾಂಗಲ್ಯ ದಾನ ಮಾಡೋದಕ್ಕೆ ನಮ್ಮ ಮದುವೆಗಳಲ್ಲಿ ಮಾಂಗಲ್ಯ ದಾನ ಮಾಡ್ತಾರೆ ಹುಡುಗ, ಆ ಹುಡುಗರಿಗೆ ಮಾಂಗಲ್ಯ ಧಾರಣ ಮಾಡೋದಕ್ಕೆ ಯಾವಾಗ ಅರ್ಹತೆ ಬರುತ್ತೆ? ಕನ್ಯಾದಾನ ಆದ ಮೇಲೆ. ಯಾಕಂದ್ರೆ ಆ ಹುಡುಗಿ ತಂದೆ ತಾಯಿ ಆ ಒಂದು ಭಗವಂತನ ಸಾಕ್ಷಿಯಾಗಿ, ಮುಕ್ಕೋಟಿ ದೇವತೆಗಳ ಸಾಕ್ಷಿಯಾಗಿ, ಸೂರ್ಯ ಚಂದ್ರ ಸಾಕ್ಷಿಯಾಗಿ, ಗುರುವಿನ ಸಾಕ್ಷಿಯಾಗಿ ಈ ದಿನ ಈ ಶುಭ ಸಮಯದಲ್ಲಿ ನಾನು ನನ್ನ ಮಗಳನ್ನ ನಿಮ್ಮ ಹುಡುಗನಿಗೆ ದಾರಿ ಎಳೆದು ಕೊಡ್ತಾ ಇದ್ದೇನೆ, ಅಂದ್ರೆ ಕನ್ಯಾದಾನ ಮಾಡ್ತಾ ಇದ್ದೇನೆ, ದಾನವಾಗಿ ಕೊಡ್ತಾ ಇದ್ದೇನೆ ಅಂತೇಳಿ ದಾನವಾಗಿ ಕೊಟ್ಟಾಗ ಆ ಹುಡುಗಿಗೆ ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಅರ್ಹತೆ ಬರುತ್ತೆ. ಇಲ್ಲ ಅಂತಂದ್ರೆ ಆ ಕನ್ಯಾದಾನ ಆಗೋ ತನಕ ಆ ಹುಡುಗಿ ಯಾರ ಒಂದು ಆಧೀನದಲ್ಲಿ ಇರ್ತಾಳೆ, ತಂದೆ ತಾಯಿ ಆಧೀನದಲ್ಲಿ ಇರ್ತಾರಲ್ವಾ. ದಾನ ಆದ್ಮೇಲೆ ನಾವ್ ಯಾರು ದಾನ ಕೊಟ್ಟಿರ್ತೀವೋ ಅವ್ರ ಸತ್ತಾಗುತ್ತೆ ಅಲ್ವಾ. ಆ ದಾನ ಆದ್ಮೇಲೆ ಮಾಂಗಲ್ಯ ಧಾರಣ ಮಾಡ್ಬೇಕು ಅಂತೇಳಿ. ಹಾಗಾಗಿ ಇದೀಗ ಅಂತ ಕನ್ಯಾದಾನ ಆಗುತ್ತೆ. ಆ ಕನ್ಯಾದಾನ ಎಲ್ಲರೂ ಕೂಡ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೆಣ್ಣಿಗಾಗಲಿ ಗಂಡಿಗಾಗಲಿ ವಿವಾಹ ಆಗ್ಬೇಕು ಅಂತೇನಾದ್ರೂ ನೀವು ಇಚ್ಛೆ ಪಟ್ಟಿದ್ರೆ, ಪ್ರಯತ್ನ ಮಾಡ್ತಿದ್ರೆ ಈ ಸಮಯದಲ್ಲಿ ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತ ಶಿವ ನನ್ನ ಮನೆಯಲ್ಲಿ ನನ್ನ ಹುಡುಗನಿಗೆ ನನ್ನ ಮಗಳಿಗೆ ನಾನು ವಿವಾಹವನ್ನು ಮಾಡಬೇಕು, ಕಂಕಣ ಭಾಗ್ಯ ಕೂಡಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನಾವು ಎಲ್ಲಿ ನಿಶಬ್ದವಾಗಿ ಕುಳಿತುಕೊಂಡು ಪರಿಪೂರ್ಣವಾಗಿ ಮನಸ್ಪೂರ್ವಕವಾಗಿ ಧ್ಯಾನ ಮಾಡ್ತೀವೋ, ಪ್ರಾರ್ಥನೆ ಮಾಡ್ತೀವೋ, ಆ ಪ್ರಾರ್ಥನೆ ನೆರವೇರುತ್ತೆ ಅಂತೇಳಿ. ಅದು ಇಂಥ ಜಾಗದಲ್ಲಿ ಪರಮೇಶ್ವರನ ಕಲ್ಯಾಣೋತ್ಸವ ನಡೀತಾ ಇದೆ, ಗಂಗಮ್ಮ ದೇವಿಯ ಸಾನ್ನಿಧ್ಯ ಆಗಿರ್ಬೇಕಾದ್ರೆ ಎಲ್ಲಿ ಭಗವಂತನ ಸಾನ್ನಿಧ್ಯ ಇರುತ್ತೋ, ಎಲ್ಲಿ ಹೆಚ್ಚಿನ ಭಕ್ತಾದಿಗಳು ಇರ್ತಾರೋ ಅಲ್ಲಿ ನಮ್ಮ ಕೋರಿಕೆ ನೆರವೇರುತ್ತಂತೆ. ಅದಕ್ಕಾಗಿ ಇಂಥ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಕೋರಿಕೆ ನೆರವೇರುತ್ತೆ ಅಂತ ಹೇಳ್ತಾ, ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನ ಅಂದ್ರೆ ಕನ್ಯಾದಾನ. ಯಾಕೆ ಅಂದ್ರೆ ಅದನ್ನ ಸಂಕಲ್ಪದಲ್ಲಿ ಬರುತ್ತೆ, ದಶಪೂರ್ವೇಶಾಂ ದಶ ಅಪರೇಶಾಂ ಮದ್ವಂಶಾಣಾಂ ಮಾತೃವಂಶಾಣಾಂ ಮಯಾಚ ಸಹ ನರಕಾದುತ್ತೀರ್ಯ ಶಾಶ್ವತ ಬ್ರಹ್ಮಲೋಕ ಸುಖವಾಸತ್ಯರ್ಥಂ ಇದಂ ಸಾಲಂಕೃತ ವಧನ ಕನ್ಯಾದಾನಾಖ್ಯಂ ಕರ್ಮ ಕರಿಷ್ಯೆ ಅಂತ. ಅಂದ್ರೆ ಹಾಗಂದೇನು, ದಶಪೂರ್ವೇಶಾಂ ನನ್ನ ಹಿಂದಿನ 10 ತಲೆಮಾರು, ದಶ ಅಪರೇಶ ನನ್ನ ಮುಂದಿನ 10 ತಲೆಮಾರು ನನ್ನನ್ನು ಸೇರಿಸಿ, ಹಾಗೂ ನನ್ನ ತಾಯಿಯ ವಂಶವನ್ನು ಸೇರಿಸಿ ಒಟ್ಟು 20 ತಲೆಮಾರು ಅವರಿಗೆ ಯಾರಾದ್ರು ನರಕದಲ್ಲಿದ್ದರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಆ ನರಕದವರು ಮೋಕ್ಷವನ್ನು ಹೊಂದುತ್ತಾರೆ. ಹಾಗಾಗಿ ಒಂದು ಕನ್ಯಾದಾನ ಮಾಡಿದರೆ ಅಷ್ಟು ಫಲ ಇದೆ. ಹಾಗಾಗಿ ಹೇಳ್ತಾರೆ, ವಿಶ್ವಂಭರ ಪಂಚಭೂತಃ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾಂ ತಾರಣಾಯ ಚ ಅಂತ ಹೇಳಿ ಬಿಡ್ತಾರೆ. ಅಂದ್ರೆ ಈ ಕನ್ಯೆಯ ದಾನ ಕೊಡುವುದರಿಂದ ನಮ್ಮ ಪಿತೃಗಳಿಗೆ ತೃಪ್ತಿಯಾಗಲಿ, ಪಂಚಭೂತದ ಸಾಕ್ಷ್ಯ ಕೊಡ್ತಾ ಇದ್ದೀರಿ ಅಂತ ಹೇಳಿ ನಿಮ್ಗೆಲ್ರಿಗೂ ಒಂದು ಅಂದ್ರೆ ಇದು ಹೇಳುವಂಥದ್ದು ನಿಮ್ಮ ಗಮನಕ್ಕೆ ಇರಲಿ ಅಂತ ಅಷ್ಟೇ ಬಿಟ್ರೆ, ದಾನ ಅಂತ ಬಂದ್ರೆ ಅದನ್ನ ಒಂದೇ ಸಲ ಕೊಡಕ್ಕಾಗೋದು. ಒಂದು ವಸ್ತುನ ನಾವು ದಾನ ಅಂತ ಕೊಟ್ಮೇಲೆ ಅದು ಒಂದ್ಸಲ ಕೊಟ್ಮೇಲೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಮುಗೀತು. ಇವಾಗ ಏನಾಗಿದೆ ಅಂತಂದ್ರೆ, ಹುಡುಗಿಯನ್ನ ದಾನ ಮಾಡಿ ಕೊಡೋದು ಯಾರು? ಹುಡುಗಿಯ ತಂದೆ ತಾಯಿ ಹುಡುಗನ ಕೈಯಲ್ಲಿ ಬಿಟ್ಟು ದಾನ ಕೊಡ್ತಾರೆ. ಇಲ್ಲಿವರೆಗೆ ನಾನು ಪರಿಪಾಲನೆ ಮಾಡಿದ ನನ್ನ ಮಗಳನ್ನ ಇನ್ನು ಮೇಲೆ ಅವಳು ನಿನ್ನ ಜವಾಬ್ದಾರಿ ಅಂತ. ಹಾಗಂತ ಅವಕ್ಕೆ ನೋಡಿ, ನಾವೆಲ್ಲರೂ ಕೂಡ ದಾನ ಕೊಡುವಾಗ ದತ್ತಂ ನಮ್ಮಮ್ಮ ಅಂತ ಹೇಳ್ತೇವೆ. ನೀವು ಇದು ವಸ್ತು ಕೊಡ್ಬೇಕಾದ್ರೆ ಹಾಗೆ ಹೇಳ್ಕೊಡ್ಬಾರ್ದು. ತುಳಸಿ ನೀರು ತಗೊಂಡು ನೀರು ಹಾಕಿ ಬಿಟ್ಟು ಕೃಷ್ಣಾರ್ಪಣಮಸ್ತು
ಇದಂ ದತ್ತಂ ನಮ್ಮಮ್ಮ ಅಂದ್ರೆ ಕೊಟ್ಟಿದ್ದು ನಂದಲ್ಲ ಅಂತ ಅರ್ಥ. ಆದ್ರೆ ಕನ್ಯಾದಾನದಲ್ಲಿ ಅದು ಹೇಳುವ ಹಾಗಿಲ್ಲ. ಹುಡುಗನಿಗೆ ಕೊಟ್ಟರು ಕೂಡ ನಿಮಗೆ ಅಧಿಕಾರ ಇರುತ್ತೆ ತಂದೆ ತಾಯಿಗಳಿಗೆ. ಹಾಗಿದ್ದಾಗ ಹುಡುಗಿಯ ಅಪ್ಪ ಅಮ್ಮ ಹುಡುಗನಿಗೆ ದಾನ ಕೊಟ್ಟ ಮೇಲೆ ಈ ಚೌಟ್ರಲ್ಲಿ 2 ತಾಸು ಬಂದೋಲ್ಲ ಚಪ್ಪಾಕ ಬರ್ತಾರೆ, ಸ್ಟೇಜ್ ಮೇಲೆ ದಾರಿ ಏರಿತಾರೆ. ಆ ಹುಡುಗಿಗೆ ಎಷ್ಟು ದಾನ ಮಾಡ್ಕೊಡೋದು? ದಾನ ಕೊಡ್ಲಿಕ್ಕೆ ಅಧಿಕಾರ ಯಾರಿಗಿರುತ್ತೆ? ಇದು ನನ್ನ ಹತ್ರ ಇದೆ, ನಂದು ಇವಾಗ ನಾನು ದಾನ ಕೊಟ್ಟಲ್ಲಿ ಮುಗಿಯಿತು, ಇಸ್ಕೊಂಡಿದ್ದೊಬ್ರು ಬೇರೆ ದಾನ ಕೊಡ್ತಿದ್ರೆ ಆಗಲ್ಲ. ಹಾಗೆ ದಾನ ಅಂದ್ರೆ ಹುಡುಗಿಯ ತಂದೆ ತಾಯಿಗಳು ಹುಡುಗನ ಕೈ ಮೇಲೆ ಇಟ್ಟು ಕೊಡುವಂಥದ್ದು ಒಂದೇ ಸಲ. 3 ಸಲ ಹಾಕಿ ಬಿಡ್ತಾರಲ್ವಾ, ಅದು ಮಾತ್ರ. ಬಂದವರೆಲ್ಲ ಹಾಲು ಹಾಕೋದು, ಬಂದವರೆಲ್ಲ ತನ್ನ ಅಕ್ಷರ ಹಾಕೋದು, ಇದೆಲ್ಲ ಯಾರು ಮಾಡಿದ್ದು ಗೊತ್ತಿಲ್ಲ. ಆದ್ರೆ ಸಂಪ್ರದಾಯ ಶಾಸ್ತ್ರ ಅದಲ್ಲ. ಈಗ ಏನಾಗಿದೆ ಅಂದ್ರೆ ಹುಡುಗನ ಕಡೆಯವರು ಹುಡುಗಿ ಏನಾಗ್ತಾರೆ ಅದೇ ಇರ್ತಾರೆ. ಅದಲ್ಲ, ಇವಾಗ ಪರಮೇಶ್ವರನ ಒಂದು ವಿವಾಹ ಕಲ್ಯಾಣ ಉತ್ಸವದಲ್ಲಿ ಕನ್ಯಾದಾನ ಆಗುತ್ತೆ. ಕಲ್ಯಾಣ ಆಗುವ ಆ ಸಮಯದಲ್ಲಿ ಗೋತ್ರ ಪ್ರವರನ್ನ ಹೇಳ್ತೀವಿ ನಾವು. ಗೋತ್ರ ಪ್ರವರ ಅಂತಂದ್ರೆ ನಾವು ಯಾವ ಗೋತ್ರದವರು, ಸಾಮಾನ್ಯವಾಗಿ ಎಲ್ರಿಗೂ ಗೋತ್ರ ಗೊತ್ತಿರುತ್ತೆ. ನಾವು ಯಾವ ಗೋತ್ರದವರು ಅಲ್ಲಿಂದ ತಗೊಂಡ್ರೆ ನಮ್ಮ 3 ತಲೆಮಾರು. ನಾನಿದ್ದೀನಿ ಇವಾಗ, ನನ್ನ ತಂದೆ, ನನ್ನ ಅಜ್ಜ ಹಾಗೂ ಮುತ್ತಜ್ಜ, ಅಂದ್ರೆ ನನ್ನ ತಂದೆ ಪಿತಾಮಹ ಪ್ರಪಿತಾಮಹ ಅಂತ. ಹಾಗೆ ನಾವು ಮೇಲಿಂದ ಬರ್ತೇವೆ. ಇಂಥವರ ಬರೀ ಮೊಮ್ಮಗನಾದ, ಇಂಥವರ ಮೊಮ್ಮಗನಾದ, ಇಂಥವರ ಮಗನಾದ, ಹೀಗೆ ಇಂಥವನಾದ ಇಂಥವನಿಗೆ, ಹೀಗೆ ಮಗಳಿಗೂ ಅಷ್ಟೇ ಇಂಥವರ ಮೊಮ್ಮಗಳಾದ, ಬರೀ ಮೊಮ್ಮಗಳಾದ, ಮೊಮ್ಮಗಳಾದ, ಮಗಳಾದ ಕನ್ಯೆಯನ್ನು ಪಂಚಭೂತ ಸಾಕ್ಷಿಯಾಗಿ, ನಿಮ್ಮಂತ ಸಮಾಜದ ಸಾಕ್ಷಿಯಾಗಿ, ದೇವರ ಸಾಕ್ಷಿಯಾಗಿ, ಬ್ರಾಹ್ಮಣ ಗೃಹಿರ ಸಾಕ್ಷಿಯಾಗಿ ಹಾರಿ ಕೊಡುತ್ತಿದ್ದೇನೆ. ಇದಕ್ಕೆ ಅನಂತರಲಿ ಅಕ್ಷಯವಾಗಲಿ, ತೃಪ್ತಿಯಾಗಲಿ, ಈಗೆಲ್ಲ ಹೇಳ್ತಂತಹ ಪದ್ಧತಿ ಉಂಟು. ಇವಾಗ ಆ ಪರಮೇಶ್ವರನಿಗೆ ಗಿರಿಜೆಯಿಂದ ಗೋತ್ರ ಪ್ರವರ ಹೇಳಿ ಇಬ್ಬರದು ಕೂಡ ಕನ್ಯಾದಾನ ಮಾಡಲಾಗುತ್ತೆ. ಇದು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರಿಗೆ ಕನ್ಯಾದಾನ ಮಾಡುವಂತಹ ಅವಕಾಶ ಇದೆಯೋ ಅವರು ಆದಷ್ಟು ಬೇಗ ಆ ಅವಕಾಶ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರಿಗೆ ಇಲ್ಲ ಅವರು ಮನಸ್ಸಿನಲ್ಲೇ ಅದನ್ನ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಕನ್ಯಾದಾನ ಆಗ್ತಾ ಕುಡಿತೀರಾ? ಕನ್ಯಾದಾನ ಆಗ್ತದೆ. ಓಂ ಶಿವ ಪರಶಿವ ಸದಾಶಿವ ಈಶ್ವರ ಮಹೇಶ್ವರ ಪಂಚಾರ್ಷಯ ಪ್ರವರಾನ್ವಿತ ಪರಶಿವ ಗೋತ್ರೋದ್ಭವಸ್ಯ ಸೃಷ್ಟಿ ಸ್ಥಿತಿ ಉಪಸಂಹಾರ ತಿರೋಭಾವ ಅನುಗ್ರಹ ಪಂಚಶಕ್ತ್ಯಾತ್ಮಕಸ್ಯ ಸದಾಶಿವಸ್ಯ ಪ್ರಬೋಧ್ರಾಯ. ಓಂ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕ್ರಿಯಾಋಷೇಯ ಪ್ರವರಾನ್ವಿತ ಪರಶಕ್ತಿ ಗೋತ್ರೋದ್ಭವಸ್ಯ ಚತುರ್ಮುಖ ಬ್ರಹ್ಮಣ ಪ್ರಪೌತ್ರೀಂ. ಓಂ ಶಿವ ಪರಶಿವ ಸದಾಶಿವ ಈಶ್ವರ ಮಹೇಶ್ವರ ಪಂಚಾರ್ಷಯ ಪ್ರವರಾನ್ವಿತ ಪರಶಿವ ಗೋತ್ರೋದ್ಭವಸ್ಯ ನಾದ ಬಿಂದು ಕಲಾದೀತಾತ್ಮಕ ಸಚ್ಚಿದಾನಂದ ಸ್ವರೂಪಸ್ಯ ಶ್ರೀ ಪರಮಶಿವಸ್ಯ ಪೌತ್ರಾಯ. ಓಂ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕ್ರಿಯಾಋಷೇಯ ಪ್ರವರಾನ್ವಿತ ಪರಶಕ್ತಿ ಗೋತ್ರೋದ್ಭವಸ್ಯ ಮಹಾಮೇರೋಃ ಪೌತ್ರೀಂ. ಓಂ ಶಿವ ಪರಶಿವ ಸದಾಶಿವ ಈಶ್ವರ ಮಹೇಶ್ವರ ಪಂಚಾರ್ಷಯ ಪ್ರವರಾನ್ವಿತ ಪರಶಿವ ಗೋತ್ರೋದ್ಭವಸ್ಯ ಚಂದ್ರಶೇಖರಾದಿ ಪಂಚವಿಂಶತಿ ಲೀಲಾ ವಿನೋದಾತ್ಮಕಸ್ಯ ಶ್ರೀ ಮಹೇಶ್ವರಸ್ಯ ಪುತ್ರಾಯ. ಓಂ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕ್ರಿಯಾಋಷೇಯ ಪ್ರವರಾನ್ವಿತ ಪರಶಕ್ತಿ ಗೋತ್ರೋದ್ಭವಸ್ಯ ಗಿರಿರಾಜ ಶರ್ಮಣಃ ಪುತ್ರೀಂ. ಓಂ ಶ್ರೀ ಪರಮೇಶ್ವರ ನಾಮ್ನೆ ಶ್ರೀ ಗಿರಿಜಾ ನಾಮ್ನೆ ಇಮಾಂ ಕನ್ಯಾಂ ಪರಮೇಶ್ವರಾಯ ಜಗದ್ರಕ್ಷಣಾರ್ಥಂ ತುಭ್ಯಮಹಂ ಸಂಪ್ರದದೇ.